ಸಲುವಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ರೈತ ಬಾಂಧವರೇ, ನಾವು ಹೊಲ್ಲಾಗ ಎಷ್ಟೋ ದುಡುಗೊಳ್ತೇವು, ಎಷ್ಟೋ ರಸಗೊಬ್ಬರಗಳು ತಂದ ಹಾಕ್ತೇವು, ಹೇಳಿದ್ದೆಲ್ಲ ಗೋಳೆ ಮಾಡ್ಕೊಂಡು ಕುಟ್ರಿ ಮಾಡಿ ಹೊಲ ತುಂಬ ಸುರುತ್ತೇವು. ಆದ್ರೆ ಅವ್ರು ಕೊಡುವಂತ ರಾಸಾಯನಿಕ ಗೊಬ್ಬರಗಳು ಯಾವ್ಯಾವ, ಮತ್ ಯಾವ ಗೊಬ್ಬರದಾಗ ಏನು ಅಂಶ ಐತಿ, ಯಾವ ಗೊಬ್ಬರ ನಮ್ಮ ಬೆಳೆಗೆ ಏನೇನು ಕೆಲಸ ಮಾಡ್ತೈತಿ ಅನ್ನೋದ ಈ ವಿಡಿಯೋದಾಗ ಡಿಕ್ಲೇರ್ ಹೇಳ್ಕೊಡ್ತೀನಿ. ಯಾರಾದ್ರೂ ನನ್ನ ಚಾನಲ್ ಹೊಸಬರಾಗಿದ್ದೀರಂದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತ ಹಾಕುವಂತ ರಾಸಾಯನಿಕ ಗೊಬ್ಬರ ನಾವು ಏನ್ ಹಾಕ್ತೇವೋ, ನಾವು ಏನ್ ಹಾಕಿದ್ರೆ ಏನು ಲಾಭ ಐತಿ ಅನ್ನೋದ ಈ ವಾಲಿ ವಿಲೇಜ್ ಲೈಫ್ದಾಗ ತರ್ತಾ ಇರ್ತೇನ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನನ್ನ ಚಾನಲ್ ನೀವು ನೋಡ್ರಿ ಅಂತ ಹೇಳಿ ಈ ವಿಡಿಯೋ ಚಾಲು ಮಾಡ್ತೇನ್ರಿ. ಈ ವಿಡಿಯೋದಾಗ ಇಂಟ್ರೆಸ್ಟೆಡ್ ಇದ್ರಿ ಯಾರು ಬಿಟ್ಟು ಹೋಗ್ಬೇಡ್ರಿ, ಹೋಗೋರಿದ್ರೆ ಈಗ ಹೋಗ್ಬಿಡ್ರಿ. ನಾವು ಒಂದೊಂದಾಗಿ ಹೇಳ್ತೀನಿ. ಯೂರಿಯಾ ಏನ್ ಕೆಲಸ ಮಾಡ್ತತಿ, ಪೊಟ್ಯಾಷಿಯಂ ಕೆಲಸ ಮಾಡ್ತತಿ, DAP ಏನ್ ಕೆಲಸ ಮಾಡ್ತತಿ, ಮ್ಯಾಗ್ನೇಷಿಯಂ ಏನ್ ಕೆಲಸ ಮಾಡ್ತತಿ, ಮತ್ತೆ ಕ್ಯಾಲ್ಸಿಯಂ ಏನ್ ಕೆಲಸ ಮಾಡ್ತತಿ, ಬೋರಾನ್ ಏನೇನ್ ಕೆಲಸ ಮಾಡ್ತೈತಿ ಅನ್ನೋದು ಎಳಿಯಾಗಿ ಬಿಚ್ಚಿಡ್ತೀನಿ. ಬಹಳ ದಿವಸದಿಂದ ಟ್ರೈ ಮಾಡಿ ಇದನ್ನೆಲ್ಲ ಕರೆಕ್ಟ್ ಆಗಿ ಬರೆದು ಇಟ್ಕೊಂಡ ನಮ್ಮ ರೈತ ಬಾಂಧವ್ರಿಗೆ ಯಾಕೆ ಹೇಳಬಾರ್ದು, ಕಣ್ಣು ಮುಚ್ಚಿ ಕೊಟ್ಟದಂತ ತಂದು ಉಗಿದಿವು, ಹಿಂದಾಗಡೆ ಎಲ್ಲಿ ಹಸಿರಾತು ಕೆಂಪಾತು ಹುಳ ಆಯ್ತು ಅನ್ನೋಕ್ಕಿಂತ ನಾವು ಒಂದೊಂದ್ರಾಗ ಏನೇನ್ ಐತಿ, ನಾವು ಏನ್ ತಂದು ಉಗಿಬೇಕು, ಏನಾದ್ರೆ ಏನ್ ತಂದು ಉಗಿಬೇಕು ಅನ್ನೋದ ಹೇಳ್ತೇನ್ರಿ. ವಿಡಿಯೋ ಚಾಲು ಮಾಡ್ತೇನ್ರಿ, ನೀವು ನೋಡ್ಕೊಳ್ಳೋ ರೈತ ಬಾಂಧವ್ರಿ. ಯೂರಿಯಾ ಅಂದ್ರ ಸಾರಜನಕ. ಯೂರಿಯಾ ನಮ್ಮ ಬೆಳೆಗೆ ನಾವು ಯಾಕೆ ಹಾಕ್ತಿವ್ರಿ? ಯೂರಿಯಾ ಏನ್ ಕೆಲಸ ಮಾಡ್ತಂದ್ರಿ, ಗಿಡಗಳ ಕಾಂಡ ಮತ್ತು ಎಲೆಗಳ ಬೆಳವಣಿಗೆ. ಗಿಡಗಳ ಕಾಂಡ ಅಂದ್ರೆ ಏನ್ರಿ, ಒಳಗ ತುಂಬಿದಂತ ರಸ, ಇಲ್ಲಂದ್ರ ಗಣಿಕಿ ಮತ್ತ ಎಲೆಗಳ ಬೆಳವಣಿಗೆ ಮಾಡಾಕ ನಮ್ಮ ಯೂರಿಯಾ ಮುಂದಾಗ್ತದ್ರಿ. ಗಾಳಿ ಬೆಳಕದಾಗ ಇರುವಂತ ಜೀವಾಣುಗಳನ್ನ ಹೀರ್ಕೊಂಡ ನಮ್ಮ ಬೆಳೆಗೆ ಸಪೋರ್ಟ್ ಮಾಡುವಂತ ಗೊಬ್ಬರ ಯೂರಿಯಾ ಗೊಬ್ಬರ. ಯೂರಿಯಾ ಗೊಬ್ಬರ ನಮ್ಮ ರೈತಕಿ ಒಳಗ ಮೇನ್ ಇಂಪಾರ್ಟೆಂಟ್ ಆದ ವಿಷಯ ಐತ್ರಿ. ಅದಕ್ಕ ಯೂರಿಯಾ ಗೊಬ್ಬರ ನಮ್ಮ ಬೆಳೆ ಕೊಡಾಕ ಬೇಕು. ನಾವು ಯಾವ ತರದಿಂದ ಆಗೋತ್ತೋ ನಮ್ಮ ಬೆಳೆಗೆ ಪೂರ್ತಿ ಮಾಡ್ಬೇಕಾಗದ್ರಿ. ಅದಕ್ಕೆ ರೀ ನಮ್ಮ ಎಲೆಗೋಳ ಅದ್ರ ಒಳಗೆ ತುಂಬುವಂತ ಶಕ್ತಿ, ಅದು ತಗೊಂತ ಗಾಳಿ ಬೆಳಕ ಎಲ್ಲಾ ತಗೊಂಡ ನಮ್ಮ ಬೆಳೆ ಬೆಳ್ಯಾಕ ಮುಂದೆ ಮಾಡಿ ಕೊಡ್ತತಿ. ಎಲೆಗೋಳ ಹಸಿರು ಮಾಡ್ತತಿ, ಮತ್ತ ಗಾಳಿ ಬೆಳಕ ತಗೊಂಡ ಸೂಪರ್ ಆಗಿ ನಮ್ದ ಯಾವ ಬೆಳೆ ಇದ್ರು ಎಬಿಸಿಕೊಡ್ತಾ ಇದ್ರಿ. ಇದ ಯೂರಿಯಾ ಮಾಡು ಕೆಲಸ ರೀ. ಆಯ್ತ್ರಿ ರೈತ ಬಾಂಧವ್ರಿ, ಯೂರಿಯಾ ಆಗೋಳಕ್ಕೆ ಏನ್ರಿ, DAP ಒಳಗ ಕಾಂಪ್ಲೆಕ್ಸ್ ಗೊಬ್ಬರ ಬರ್ತದ್ರಿ. ಕಾಂಪ್ಲೆಕ್ಸ್ ಗೊಬ್ಬರ ಅಂತ. ಕಾಂಪ್ಲೆಕ್ಸ್ ಗೊಬ್ಬರ ಅಂದ್ರೆ ಏನ್ರಿ, ಮಿಕ್ಸ್ಡ್ ಎಲ್ಲಾ ತರ ಮಿಕ್ಸ್ ಮಾಡಿದಂತ ಗೊಬ್ಬರಗ ಕಾಂಪ್ಲೆಕ್ಸ್ ಗೊಬ್ಬರ ಅಂತಾರೆ. DAP ಒಳಗ ಡ್ರೈ ಅಮೋನಿಯಂ ಫಾಸ್ಫೋರಸ್ ಮತ್ತ ಇತರ ಕಾಂಪ್ಲೆಕ್ಸ್ ಗೊಬ್ಬರ ಅಂದ್ರ 10 26 26 17 17 20 0 13 ಇವೆಲ್ಲ ಕಾಂಪ್ಲೆಕ್ಸ್ ಗೊಬ್ಬರ. ಈ ಗೊಬ್ಬರಗಳ ನಾವ ಬೆಳೆ ಬೆಳವಣಿಗೆಗೆ ಉಪಯೋಗ ಮಾಡ್ತೇವ್ರಿ. ಇದನ್ನ DAP ಅಂದ್ರ ರಂಜಕ. ಇದನ್ನ ಯಾಕೆ ಉಪಯೋಗ ಮಾಡ್ತೇವೆ ಅಂದ್ರ ನಮ್ಮ ಬೆಳೆಗೆ ಕರೆಕ್ಟ್ ಆಗಿ ಬೇರುಗಳು ಬಿಡಾಕ, ಬೇರೆ ವೃದ್ಧಿ ಆಗಾಕ, ಬೇರೆ ಚಂದಾಗಿ ದಷ್ಟ ಪುಟ್ಟ ನಮ್ಮ ಹಾಕಿದಂತ ಬೀಜಗಳ ಚಂದಾಗಿ ಎದ್ದು ಬರಾಕ ಅದಕ್ಕೆ ನಾವ ಇದನ್ನ ಉಪಯೋಗ ಮಾಡ್ತೇವ್ರಿ. ಕಾಂಪ್ಲೆಕ್ಸ್ ಗೊಬ್ಬರ ಯಾಕೆ ಉಪಯೋಗ ಮಾಡ್ತೇವೆ ಅಂದ್ರೆ ಎಲ್ಲಾ ತರದಿಂದ ಪೊಟ್ಯಾಷಿಯಂ ಐತಿ, ರಂಜಕೂ ಐತಿ, ಮತ್ತೆ ಯೂರಿಯಾನು ಐತಿ. ಅದಕ್ಕೆ ಕಾಂಪ್ಲೆಕ್ಸ್ ಗೊಬ್ಬರ ಇರ್ತವ್ರಿ. ಚಂದಂಗೆ ಎಳಬೇಕು, ಫಸ್ಟ್ ಕ್ಲಾಸ್ ತಗಡ ಎದ್ದ ಫಸ್ಟ್ ಕ್ಲಾಸ್ ನಮ್ಮ ಬೆಳೆಗೆ ಕೊಡ್ಲಿ ಅಂತ ಹೇಳಿ DAP ಗೊಬ್ಬರ ಆಗ್ಲಿ, ಇಲ್ಲ 10 26 26 ಆಗ್ಲಿ, ಇಲ್ಲ 20 20 0 13 ಆಗ್ಲಿ, ನಾವ ತಳಗೊಬ್ಬರ ಇದ್ರೆ ಕೊಡಾಕ ಬೇಕ್ರಿ. ಇದ DAP ಕೆಲಸ ಇಷ್ಟರೇ, ಬೇರೆ ಚೆನ್ನಾಗಿ ಬಿಡಾಕ ನೆಲ್ಲಾಗ. ಅದಕ್ಕೆ ನಾವು DAP ಉಪಯೋಗ ಮಾಡ್ತಾವ್ರಿ. ಈಗ ಯೂರಿಯಾ ಆತ್ರಿ, DAP ಆಯ್ತು. ಇನ್ನು ಪೊಟ್ಯಾಶ್ ಬಗ್ಗೆ ನಾವು ಕೇಳ್ಕೊಂಡ್ರಿ. ಪೊಟ್ಯಾಶ್ ಏನ್ ಮಾಡ್ತಂದ್ರ ಗಂಡಸ್ತನ ತುಂಬಿ ಕೊಡ್ತಾ ಇತ್ರಿ. ಪೊಟ್ಯಾಶ್ ನಮ್ಮ ಬೆಳಿಗ್ಗೆ ಫಸ್ಟ್ ಕ್ಲಾಸ್ ಪೈಲಾಂತರ ಮಾಡಿ ಕೊಡದ ಪೊಟ್ಯಾಶ್ ರೀ. ಫಸ್ಟ್ ಕ್ಲಾಸ್ ಗಂಡಸ್ತನ ತುಂಬಿ ಕೊಡ್ತತ್ರಿ. ಎರಡನೇದ ನಮ್ಮ ಬೆಳಿ ಫಸ್ಟ್ ಕ್ಲಾಸ್ ಎದ್ದು ಬರು ಕೆಲಸ ಮಾಡ್ತತ್ರಿ. ಮೂರನೇದ ಮೇಯಾಗ ರಸ ಬಾಳ ತುಂಬಿ ಕೊಡ್ತತ್ರಿ. ಮತ್ತ ಎಲೆಗಳು ಬಿರುಸ್ತನ ಹೆಚ್ಚು ಮಾಡ್ತತ್ರಿ. ಮತ್ತ ಯಾವ ಹಾಲು ತುಂಬು ಬೆಳೆಗಳಾಗಲಿ, ಇಂದ ಗೊಂಜಾಳ ಆಗಲಿ, ಇಂದ ಕಬ್ಬ ಆಗಲಿ, ರಸ ತುಂಬುವಂತ ಯಾವ ಬೆಳೆ ಇದ್ರು
ಹಣ್ಣಾಗಲಿ ಹಂಪಲಾಗಲಿ, ಹಂಪಲಿಗೆ ರುಚಿತನ ಕೊಡ್ತೈತಿ, ಉಳಿದಕ್ಕೆಲ್ಲ ಹಾಲು ತುಂಬಿಸ್ಕೊಡ್ತೈತಿ, ಕಾಳೆಲ್ಲ ತುಂಬಿ ಬರ್ತೈತಿ. ಅದಕ್ಕೆ ನಾವ ಪೊಟ್ಯಾಶ್ ಉಪಯೋಗ ಮಾಡ್ಬೇಕ್ರಿ. ಅದಕ್ಕೆ ಪೊಟ್ಯಾಶ್ ಉಪಯೋಗ ಮಾಡ್ಬೇಕಂತಾರೆ. ಅದಕ್ಕೆ ಪೊಟ್ಯಾಶ್ ಬಗ್ಗೆ ಹೇಳ್ರಿ. ಪೊಟ್ಯಾಶ್ ಎದಕ್ಕೆ ರೇಟ್ ಜಾಸ್ತಿ ಐತೆ? 1700 ರೂಪಾಯಿ ತಕ ಐತ್ರಿ ಪೊಟ್ಯಾಶ್. 50 kg ಪೊಟ್ಯಾಶ್ 1700 ತಕ ಐತಿ. ಈ ಪೊಟ್ಯಾಶ್ ನಾವ ಯಾವಾಗ್ಲೂ ಉಪಯೋಗ ಮಾಡ್ಬೇಕ್ರಿ. ಪೊಟ್ಯಾಶ್ ಬಗ್ಗೆ ಇತ್ತು, ಅದಕ್ಕೆ ನಿಮಗೆ ಹೇಳಿದ್ರಿ. ಕ್ಯಾಲ್ಸಿಯಂ ಅಂತಾರ್ರಿ. ಕ್ಯಾಲ್ಸಿಯಂ ಅಂದ್ರೆ ಏನ? ಕ್ಯಾಲ್ಸಿಯಂ ಅಂದ್ರೆ ಸುಣ್ಣದ ಅವಶ್ಯ ಇರುವಂತ ರಾಸಾಯನಿಕ ಗೊಬ್ಬರ ತಂದು ನಾವು ಬೆಳೆಗೆ ಉಗಿತೀವಿ. ಎದಕ್ಕೆ ಉಗಿತೇವೆ ಅದು ನಮಗೆ ಗೊತ್ತಿರ್ಬೇಕಲ್ಲ. ಕ್ಯಾಲ್ಸಿಯಂ ಏನ್ ಕೆಲಸ ಮಾಡ್ತೈತೆ ಅಂದ್ರೆ ನಮ್ಮ ಬೆಳೆ ಮ್ಯಾಲ ಇರುವಂತ ತೊಗಟಿ ತೆಳಗಾತಂದ್ರ, ನಮ್ಮ ಎಲಿಗಳ ಚರ್ಮ ತಿಳುವಾತಂದ್ರ, ಇನ್ನೊಂದ ಹಣ್ಣಿನ ಚರ್ಮ ತಿಳುವಾತಂದ್ರ, ಇವೆಲ್ಲ ತಿಳುವಾದು ಅಂದ್ರ ರೀ ರೋಗಗಳ ಬಾಳ ಕಾಡ್ತಾವ್ರಿ. ಅದಕ್ಕ ನೀವು ಕ್ಯಾಲ್ಸಿಯಂ ತೋರಿ ನೀವು ಬೆಳಿಗ್ಗೆ ಹಾಕ್ರಿ, ಎಲ್ಲ ಚಂದಂಗೆ ಎದ್ದು ಬರ್ತಾವ್ರಿ ಅಂತ ಕ್ಯಾಲ್ಸಿಯಂ ಕೊಡ್ತಾರೆ. ಅದಕ್ಕೆ ಕ್ಯಾಲ್ಸಿಯಂ ಇದ್ರ ಕೆಲಸ ಮಾಡ್ತದ್ರಿ. ಏನೇನ ನಮ್ಮ ಗಿಡದ ತೊಗಟಿ ಸಣ್ಣ ಆತಂದ್ರ, ಎಲಿಗಳು ಮೃದು ಆದವು ಅಂದ್ರ, ಮತ್ ಇನ್ನೊಂದ ಹಣ್ಣಿನ ಸಿಪ್ಪಿ ತೆಳಗಾತಂದ್ರ ಇದಕ್ಕೆಲ್ಲ ಏನ್ ಮಾಡ್ತದ್ರಿ? ಇದು ಕ್ಯಾಲ್ಸಿಯಂ ಕೆಲಸ ಮಾಡ್ತದ್ರಿ. ಅದಕ್ಕೆ ಹೇಳುದ ಕ್ಯಾಲ್ಸಿಯಂ ಅಂತ. ಆಯ್ತ್ರಿ ಏನಂತ ಬಂದರೆ ಕ್ಯಾಲ್ಸಿಯಂ ಆದ ಬಳಿಕ ಮ್ಯಾಗ್ನೇಷಿಯಂ ಬಗ್ಗೆ ಹೇಳ್ತೇನ್ರಿ. ಮ್ಯಾಗ್ನೇಷಿಯಂ ಏನ್ ಕೆಲಸ ಮಾಡ್ತೈತೆ ಅಂದ್ರ ಎಲಿಗಳ ಹರಿತಾವ್ರೆ, ಎಲಿಗಳ ಬೋಕ್ ಬೀಳ್ತಾವ, ಎಲಿ ಹಳದಿ ಬಣ್ಣಕ್ಕೆ ತಿರುಗುತ್ತಾವ. ಗೊತ್ತಲ್ರಿ? ನೋಡಿದೇರಿ ನೀವು? ಎಲಿ ಹರಿದ ಹಳದಿ ಬಣ್ಣಕ್ಕೆ ತಿರುಗುದ, ಎಲಿಗಳು ಬೋಕ್ ಬೀಳುದ, ಈ ರೀತಿ ಆದಾಗ ನಾವ ಮ್ಯಾಗ್ನೇಷಿಯಂ ಕೊಡ್ಬೇಕ್ರಿ. ಅಂದ್ರ ಹಳದಿತನ ಆಗೋದು ನಿಲ್ತೈತಿ, ಬೋಕ್ ಬಿಡುದು ನಿಲ್ತೈತಿ. ಆ ಎಲಿ ಮ್ಯಾಲ ಅಲ್ಲೆಲೆ ನರಗೋಳ ಅವೆಲ್ಲ ಹರಿದ ಮತ್ತ ಇದಾಗೋದ ನಿಲ್ತಾವು. ಅದಕ್ಕೆ ಏನಂತಾರೆ ಮ್ಯಾಗ್ನೇಷಿಯಂ ಹಾಕಬೇಕಂತಾರೆ. ಮ್ಯಾಗ್ನೇಷಿಯಂ ಎದಕ್ಕೆ ಉಪಯೋಗ ಮಾಡ್ಬೇಕ್ರಿ? ನಾವ ಎಲಿ ಹರಿಯೋದ್ರಿಂದ, ಎಲಿಗಳು ಬೋಕ್ ಬೀಳೋದ್ರಿಂದ, ಎಲಿಗಳು ಹಳದಿ ಬಣ್ಣಕ್ಕ ತಿರುಗೋದ್ರಿಂದ ನಾವೇನ್ ಮಾಡ್ಬೇಕು? ಮ್ಯಾಗ್ನೇಷಿಯಂ ಉಪಯೋಗ ಮಾಡ್ಬೇಕ್ರಿ. ಇಲ್ಲಿ ತಕ ಹೇಳೇನ್ರಿ ನಿಮಗ ನಾನು ಯಾವ ಗೊಬ್ಬರ ಏನೇನು ಕೆಲಸ ಮಾಡ್ತೈತಿ ಅಂತ. ಇನ್ನ ನಿಮಗ ನಾ ಹೇಳ್ತನು ಗಂಧಕ ಏನ್ ಕೆಲಸ ಮಾಡ್ತೈತ್ರಿ? ಗಂಧಕ ಏನ್ ಕೆಲಸ ಮಾಡ್ತೈತ್ರಿ? ಬೇರುಗಳು ಬೆಳ್ಯಾಕ. DAP ಏನ್ ಕೆಲಸ ಮಾಡ್ತಾರೆ? ಬೇರುಗಳು ವೃದ್ಧಿ ಆಗಾಕ. ಈ ಗಂಧಕ ಏನ್ ಕೆಲಸ ಮಾಡ್ತೈತಿ? ಬೇರುಗಳು ಚೆನ್ನಾಗಿ ಬೆಳ್ಯಾಕ. ಈ ಗಂಧಕ ಕೆಲಸ ಮಾಡ್ತೈತ್ರಿ. ಮತ್ತ ಬೀಜಗಳ ಚೆನ್ನಾಗಿ ಎದ್ದು ಬರಾಕ ಇದ ಸಪೋರ್ಟ್ ಮಾಡ್ತೈತ್ರಿ. ಅದಕ್ಕ ಗಂಧಕ ಅಂತಾರ. ಗಂಧಕ ತಂದ ನಾವು ಹಾಕ್ತೇವ್ರಿ. ಇದ ಗಂಧಕ ಅನ್ನೋದು ವಿಷಯ ರೀ. ಗಂಧಕ ಅಂದ್ರೆ ಇದ ಬೋರಾನ್ ಹಾಕ್ರಿ ಅಂತಾರ. ಆ ಬೋರಾನ್ ನಾವು ಎದಕ್ ಹಾಕಬೇಕು? ಆ ಬೋರಾನ್ ನಿಂದ ಆಗುವಂತ ಲಾಭ ಏನ? ರೈತ ಬಾಂಧವರೇ, ಬೋರಾನ್ ನಾವು ಎದಕ್ಕೆ ಕೊಡಬೇಕು? ಒಂದ ಕಾಯಿ ಉದುರಾಕೈತಂದ್ರ, ಇಲ್ಲ ಹೂ ಉದುರಾಕೈತಂದ್ರ, ಇಲ್ಲ ಕಾಯಿ ಅರ್ಧ ಮುರ್ದಾಗಿ ತೆಳಗ್ ಬೀಳಾಕೈತಂದ್ರ ನಾವು ಬೋರಾನ್ ಉಪಯೋಗ ಮಾಡ್ತೇವ್ರಿ. ಬೋರಾನ್ ಉಪಯೋಗ ಮಾಡೋದ್ರಿಂದ ಏನ್ ಆಗತೈತಿ ಅಂದ್ರ, ಒಂದ್ ಗಿಡದಾಗ ಹೆಣ್ಣ ಗಂಡ ಅನ್ನೋ ಎರಡು ಅದಾವ್ರಿ. ಇವು ಎರಡು ಹೆಣ್ಣ ಗಂಡ ಕೂಡಿ ಪರಸ್ಪರ ಮಿಲನ ಆದಾಗ ಸಂತಾನೋತ್ಪತ್ತಿ ತಯಾರಾಗ್ತದ್ರಿ. ಈ ಸಂತಾನೋತ್ಪತ್ತಿ ತಯಾರಾದಾಗ ಅಲ್ಲಿ ಕಾಯಿಗಳು ಆಗ್ತಾವ್ರಿ. ಈ ಕಾಯಿ ಆದಾಗ ಹೂ ಬಿಟ್ಟಾಗ ಇವು ಉದುರಬಾರ್ದು. ನಮ್ಮ ಹಣ್ಣ ನಮಗ್ ಕೊಡುವಂತ ಇಳುವರಿ ಚೆನ್ನಾಗಿ ಕೊಡಬೇಕು. ಹೂವಾಕಾಯಿ ಉದುರಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕ್ರಿ? ಬೋರಾನ್ ಉಪಯೋಗ ಮಾಡ್ಬೇಕ್ರಿ. ಇಲ್ಲಿ ತಕ ನಿಮಗ NPK ಬಗ್ಗೆ ಎಲ್ಲ ಹೇಳ್ಕೊಟ್ರ. ಬೋರಾನ್ ಆಗ್ಲಿ, ಕ್ಯಾಲ್ಸಿಯಂ ಆಗ್ಲಿ, ರಂಜಕ ಆಗ್ಲಿ, ಪೊಟ್ಯಾಶ್ ಆಗ್ಲಿ, ಯೂರಿಯಾ ಆಗ್ಲಿ ಎಲ್ಲದ್ರ ಬಗ್ಗೆ ಹೇಳ್ಕೊಟ್ರಿ. ಆಗಿನ ಕಾಲದಾಗ ಇದೆಲ್ಲ ನಡೀತಿರ್ಕಿಲ್ರಿ. ಆಗಿನ ಕಾಲದಾಗ ನಮ್ಮ ರೈತರ ಹೊಲಕ್ಕ ತುಪ್ಪಿ ಗೊಬ್ಬರ ಹೆಚ್ಚಿಗೆ ಕಡಿತಿದ್ರು. ತುಪ್ಪಿ ಗೊಬ್ಬರದಾಗ ಇರುವಂತ ಪೊಟ್ಯಾಶ್ ಆಗಲಿ, ರಂಜಕ ಆಗಲಿ, ಗಂಧಕ ಆಗಲಿ, ಬೋರಾನ್ ಆಗಲಿ ಎಲ್ಲ ಆ ತುಪ್ಪಿ ಗೊಬ್ಬರದಾಗ ಇರ್ತಿತ್ತು. ಫಸ್ಟ್ ಕ್ಲಾಸ್ ಬೆಳೆ ಬರ್ತಿದ್ದು. ಈಗ ಆ ತುಪ್ಪಿ ಗೊಬ್ಬರ ಕಡಿದು ನಾವು ಕಮ್ಮಿ ಮಾಡಿದೇವ್ರಿ. ಈ ಕಾಲದಾಗೆಲ್ಲ ಇವತ್ತ ಬೆಳೆ ಮಾಡ್ರೆ ನಾಳೆಗೆ ನಾವು ಮಾರ್ಕೆಟ್ ಕಳಿಸ್ಬೇಕು ಅನ್ನೋ ಸ್ಥಿತಿಯಾಗ ನಾವು ಅದೇವ್ರಿ. ಇವತ್ತು ನಾವು ನಾಟಿ ಮಾಡಿ ಬಂದಿವಿ, ನಾಳೆ ಹೋಗ್ತಾವ್ ಕಾಯಿ ಆಗಲ್ಲ ನೋಡ್ತಾವ್. ಇಂಥ ಕಾಲ ಬಂದೈತ್ರಿ ನಮಗ. ನಾವು ಕಾಲ ನಾವು ಬದ್ಲ ಆಗಬೇಕ್ರಿ. ಈಗ ಮತ್ತ ಆಗಿನ ಕಾಲಕ್ಕ ಈಗಿನ ಕಾಲಕ್ಕ ಬಹಳ ಫರಕ್ ಐತ್ರಿ. ಅವಾಗೆಲ್ಲ ಬರೀ ತುಪ್ಪಿ ಗೊಬ್ಬರದಾಗ ಹೊಲ ಮುಸ್ತಿತ್ರ. ಈಗ ಒಂದ್ ಡಬ್ಬಿ ತುಪ್ಪಿ ಗೊಬ್ಬರ ತರಬೇಕಾದ್ರ ತುಪ್ಪಿ ಗೊಬ್ಬರ ಸಿಗವಲ್ತ್ರಿ. ಹಿಂಗಾಗಿ ಎಲ್ಲಾ ಕಾಂಪ್ಲೆಕ್ಸ್ ಗೊಬ್ಬರ ಮತ್ತ ಆ ಗೊಬ್ಬರ ಈ ಗೊಬ್ಬರ ಅಂತ ನಾವು ತಂತಂದ್ ಹಾಕ್ತೇವ್ರಿ. ಈ ಗೊಬ್ಬರ ಬಗ್ಗೆ ನಮ್ಮ ರೈತ ಬಾಂಧವ್ರು ಯಾಕೆ ತಿಳಿದಿರಬಾರ್ದು? ಈಗ ನಾ ಬೋರಾನ್ ಹಾಕಿದ್ರೆ ನನ್ನ ಹೊಲಕ್ಕೆ ನನಗೆ ಏನ್ ಆಗತೈತಿ ಅನ್ನೋದು ನಮ್ಗೆ ಗೊತ್ತಾದ್ರಿ. ರಂಜಕ್ ಹಾಕಿದ್ರೆ ಏನಾಗತೈತಿ, ಪೊಟ್ಯಾಶ್ ಹಾಕಿದ್ರೆ ಏನಾಗತೈತಿ, ಯೂರಿಯಾ ಹಾಕಿದ್ರೆ ಏನಾಗತೈತಿ ಅನ್ನೋದು ನಿಮಗ್ ಗೊತ್ತಾದ್ರಿ. ಈಗ ಅಂಗಡಿಗೆ ಹೋದಾಗ ನೀವು ಪೊಟ್ಯಾಶ್ ಒಯ್ಯಿರಿ, ನೀವು ಹಾಕ್ರಿ ಅಂದಾಗ ನಮ್ಗೆ ತಿಳಿದಿರ್ಬೇಕು ಈ ಪೊಟ್ಯಾಶ್ ಘನಸ್ಥಾನ ಐತಿ,
ಕಾಮಗ ತುಂಬಿ ಕೊಡ್ತೈತಿ, ಪೈಲ್ವಾನ್ ಆಗ್ತೈತಿ, ಕಾಲಿಗೆ ಹಾಲು ತುಂಬತೈತಿ, ನಮ್ಮ ಬೆಳಿ ಫಸ್ಟ್ ಕ್ಲಾಸ್ ಊಟನ ಗೆದ್ದು ಬರ್ತೈತಿ, ತೂಕ ಕೊಡಾಕ್ ಮುಂದೆ ಆಗ್ತೈತಿ ಅನ್ನೋದು ನಮ್ಗೆ ತಿಳಿದಿರ್ಬೇಕ್ರಿ. ಅದಕ್ಕಾಗಿ ನನಗೆ ತಿಳಿದಷ್ಟು ನಾವು ಹೊಲದಾಗ ಮಾಡುವಂತ ಕೆಲಸದಾಗ ನಾ ತಂದು ಹಾಕುವಂತ ರಾಸಾಯನಿಕ ಗೊಬ್ಬರದಾಗ ಏನ್ ಹೇಳ್ತಿ ಅನ್ನೋದನ್ನ ತಿಳ್ಕೊಂಡ ಇದನ್ನ ತಿಳಿದಟ್ಟ ನಿಮಗೆ ಶೇರ್ ಮಾಡತ್ತೇನೆ ರೈತ ಬಾಂಧವ್ರೆ. ನನಗೆ ಇಷ್ಟ ತಿಳಿದದ್ದು ಹೇಳೇನ್ರಿ. ಇಷ್ಟೇನ್ ನಾ ಹೇಳಿದ್ರಲ್ಲ ಇತರಾಗ ಕರೆಕ್ಟ್ ಆಗಿ ನಾ ಹೇಳಿದನು. ಏನಾರ ತಪ್ಪು ತಡೆಗಳಾದಲ್ಲಿ ನನ್ನ ಕಾಲ್ ನಂಬರ್ ಕಾಲ್ ಮಾಡ್ರಿ. ನಾ ಏನಾರು ತಪ್ಪಿನಿ ಅಂದ್ರೆ ನನಗೂ ನೀವು ಕಾಲ್ ಮಾಡಿ ಹೇಳ್ರಿ. ಇದನ್ನ ನೀವು ತಿಳ್ಕೊಂಡಿರಿ. ಸ್ವಲ್ಪ ಇಲ್ಲ ಸ್ವಲ್ಪ ನಿಮ್ಗೆ ಐಡಿಯಾ ಬಂದಿತ್ತಂದ್ರ ಒಂದೊಂದು ಗೊಬ್ಬರ ಏನೇನು ಕೆಲಸ ಮಾಡ್ತಾವ ಅನ್ನೋದು ನಿಮ್ಗೆ ಇಲ್ಲ ಸ್ವಲ್ಪ ತಿಳಿದು ಬಂದಿರ ನನ್ನ ಫಸ್ಟ್ ಕ್ಲಾಸ್ ಲೈಕ್ ಮಾಡ್ರಿ. ಮತ್ತೆ ಎಲ್ಲಾ ಗೆಳೆಯರಿಗೂ ತಿಳಿಸ್ರಿ. ನಾವ್ ಏನಂತಂದ್ರೆ ಏನಾಗಬೇಕು ನನ್ನ ಗೆಳೆಯ ಅಂತ ಹೇಳಿ ಅವ್ನ ಶೇರ್ ಮಾಡಿದ್ರೆ ವಾಲಿ ವಿಲೇಜ್ ಲೈಫ್ ಕನ್ನಡ ಇನ್ನು ಮುಂದೆ ಹೋಗ್ಲಿ. ಮತ್ ಯುದ್ಧದ ಇಲ್ಲದ ಏನ ಎಲ್ಲಾ ನಾ ವಿಡಿಯೋ ಮಾಡಿ ಹಾಕ್ತಾ ಇರ್ತಂದ್ರೆ ಇನ್ನು ಹಾಕುವಂತ ಮುಂದಿನ ವಿಡಿಯೋ ಹೊಲದಿಂದ ಮೇವ್ ಹೆಂಗ್ ತರಬೇಕು, ಒಬ್ಬ ಹೆಂಗ್ ಇಳಿಸ್ಬೇಕು, ಒಬ್ಬ ಹೆಂಗ್ ಕಟ್ಕೋಬೇಕು ಅನ್ನೋದು ಡಿಕ್ಲೇರ್ ಹೇಳ್ಕೊಡ್ತೇನೆ. ವಿಡಿಯೋ ಲೈಕ್ ಆಗಿದ್ದ ಫಸ್ಟ್ ಕ್ಲಾಸ್ ಲೈಕ್ ಮಾಡ್ಕೊಂಡು ನಾನು ವಾಲಿ ವಿಲೇಜ್ ಲೈಫ್ ನೋಡ್ತಾ ಇದ್ರೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ. ಆಯ್ತು ರೈತ ಬಂದವ್ರೆ, ರಾಸಾಯನಿಕ ಗೊಬ್ಬರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಹೋಗಿ ಬರೋಣ್ರೆ. ಜೈ ಹಿಂದ್.